ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾವು MR ತಳಿ ವೀಕ್ಷಕರೇ, ಇಂದು ನಾವು ಜಮಖಂಡಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿದ್ದೀವಿ. ಬಂಡಿಗಣಿ ಮಠದಲ್ಲಿ ಶ್ರೀಗಳಿಲ್ಲದ ಬಂಡಿಗಣಿ ಮಠ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ನಾವು ಈಗ ಬಂಡಿಗಣಿ ಶ್ರೀ ಮಠದಲ್ಲಿ ಬಂಡಿಗಣಿ ಬಸವಪಾದ ಅಜ್ಜನವರ ಒಂದು ಗದ್ದಿಗೆ ಪ್ರತಿ ಸೋಮವಾರ ಇದು ಬಂಡಿಗಣಿ ಶ್ರೀ ಮಠದಲ್ಲಿ ಪ್ರತಿ ಸೋಮವಾರ ದಾಸೋಹ ಪ್ರವಚನ ಕಾರ್ಯಕ್ರಮ ಬರ್ತಾ ಇತ್ತು. ಹಾಗಾಗಿ ಇದು ಮೊದಲನೆಯ ಸೋಮವಾರ. ಈಗ ಬಂಡಿಗಣಿ ಶ್ರೀಗಳ ಗದ್ದಿಗೆ ಸಾರ್ವಜನಿಕರು ಭಕ್ತಾದಿಗಳು ಬಂದು ಒಂದು ದರ್ಶನವನ್ನು ಪಡಿತಾ ಇದ್ದಾರೆ. ವೀಕ್ಷಕರೇ, ಭಕ್ತಾದಿಗಳು ಯಾವ ರೀತಿ ಬರ್ತಾ ಇದ್ದರು ಅಂದರೆ, ಪ್ರತಿ ಸೋಮವಾರ ನಮ್ಮ ಕಷ್ಟ ದುಮ್ಮಾನಗಳನ್ನು, ನಮ್ಮ ಮನಸ್ಸಿನಿಂದ ಸಂಕಷ್ಟಗಳನ್ನು ತೆಗೆದು ಹಾಕುತ್ತಾರೆ. ಅದೇ ರೀತಿ ಈಗಲೂ ಕೂಡ ನಮ್ಮ ಜೊತೆಗೆ, ನಮ್ಮ ಮನಸ್ಸಲ್ಲಿ ನಮ್ಮೊಡನೆ ಸದಾ ಇದ್ದಾರೆ. ನಮಗೆ ಇನ್ನೂ ಹೆಚ್ಚು ಶಕ್ತಿ, ಬುದ್ಧಿ, ಒಳ್ಳೆಯತನ, ಸದ್ಭಾವನ ತುಂಬುವುದಕ್ಕೆ ನಮಗಾಗಿ ಕುಳಿತಿದ್ದಾರೆ. ಈ ಸುಕ್ಷೇತ್ರ ಬಂಡಿಗಣಿ ಮಠ ಅವರ ಗದ್ದಿಗೆ ಮುಂದೆ ಕುಳಿತು ಪ್ರದರ್ಶನ ಹಾಕುತ್ತಾ, ಮನದಲ್ಲಿ ಶ್ರೀ ದಾನೇಶ್ವರ ಅಪ್ಪಾಜಿಯನ್ನು ನೆನೆಯುತ್ತಾ ಮನಸ್ಸನ್ನು ಹಗರುಗೊಳಿಸುತ್ತಾ ಕುಳಿತ ಭಕ್ತಾದಿಗಳು, ಹೆಣ್ಣು ಮಕ್ಕಳು, ತಾಯಂದಿರು, ಪುರುಷರು, ಸರ್ವ ಮಾನವ ಕುಲ ಬಂದಿರೋದು ಕನ್ಸ್ಯೂಮರ್ ಭಾರತ್ ನ್ಯೂಸ್ ಲಭ್ಯವಾಗಿದೆ. ಬಂಡಿಗಣಿ ಭಕ್ತರು ಮಾತಾಡ್ತಾ ನಾವು ಈ ಬಂಡಿಗಣಿ ಮಠಕ್ಕೆ ಬರಾಕತ್ತೀನಿ. ಅಂದ್ರೆ ನಾನು ಒಂದು 5 ವರ್ಷದಿಂದ ಈ ಮಠಕ್ಕೆ ಬರಾತೀನಿ. ಈ ಮಠದ ಬಗ್ಗೆ ಪವಾಡ ಹೇಳ್ಬೇಕಂದ್ರೆ, ಅಪ್ಪಾರು ಸಾಕ್ಷಾತ್ ಪರಮಾತ್ಮ, ಅವನು ದರೆಗೆ ಅಣ್ಣ ದಾನೇಶ್ವರ, ಅವನು ಭಕ್ತರು ಒಡಲಲ್ಲಿ ಇಟ್ಕೊಂಡು ನಮ್ಮ ದಾನೇಶಪ್ಪ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ದಿನ ಸಾಲಂಗಿಲ್ಲ. ಅದನ್ನು ಸ್ವಲ್ಪ ನನಗೆ ಅನಿಸಿದ್ದು ಅದು ಪವಾಡ ಹೇಳ್ತಾರೆ. ಮೂರ್ತಿಯು ವಾಯ್ದೆ ಇದೆ. ಮಗು ನೀರಿದ ಕೆಲಸ ನಾಳೆಯಪ್ಪ ಮಾಡಿದ. ನಮ್ಮ ಹಬ್ಬಕ್ಕೆ ನಾವು ಏನು ಬೇಡ್ಕೊಂಡಿವೋ ಅದನ್ನೆಲ್ಲ ನಮ್ಗೆ ಸಾಕ್ಷಾತ್ವಾಗಿ ನಮ್ಮ ಅಪ್ಪ ಕೊಟ್ಟ. ನಮ್ಗೆ ಗಂಡು ಮಕ್ಕಳು ಇಲ್ಲ, ನಮ್ಗೆ ಗಂಡು ಮಕ್ಕಳಿಗೆ ನಮ್ಮ ಜೊತೆಗೆ ನಿಂತು ನಾವು ಏನು ಬೇಡ್ತೀವೋ ಅದು ನಮ್ಗೆ ಕಾಣದೆ. ನಮ್ಗೆ ಎಲ್ಲಿಗೆ ಹೋಗಲ್ಲ, ನಮ್ಮ ಜೊತೆಗೆ ಭಕ್ತರ ಜೊತೆ ನಾವು ಇರುವವರೆಗೆ ನಾವು ನಾಮಸ್ಮರಣೆಯಲ್ಲಿ ಇರ್ತೀವಿ. ಈ ಮಠವನ್ನು ಬಿಟ್ಟು ಬೇರೆ ಯಾವ ಮಠಕ್ಕೂ ನಮ್ಮ ಅಪ್ಪನ ಪವಾಡ ಭಾಳ ಐತಿ. ನಮ್ಮ ಅಪ್ಪ ಸಾಕ್ಷಾತ್ ಭಗವಂತನಂತ ನಾವು ನಂಬಿಕೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ. ನನ್ನ ಹೆಸರು ಮಂಜುಳ ಅಂತಾರೆ. ನಮ್ಗೆ ಸಸಾಲಟ್ಟಿ ಇರ್ತೀವಿ, ಎಲ್ಲರ ಹತ್ರ ಸಸಾಲ.